ಸೊ ನೋಡ್ರಿ, ಯಾರ್ಯಾರು ಎಕ್ಸಾಮ್ ಬರೀತಿದ್ರಿ, ಸೊ ಅಗ್ನಿವೀರ ಜನರಲ್ ಡ್ಯೂಟಿ ಅಂತ ಬಂತು ಅಂತಂದು ಹೇಳಿದ್ರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು? 35 ಬೇಕು. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು? 35 ಬೇಕು. 100ಕ್ಕೆ ಪಾಸಿಂಗ್ ಮಾರ್ಕ್ಸ್ 35. ನಾವು ಹೇಳ್ತೀವಿ ಸರ್ ಪಾಸಿಂಗ್ ಮಾರ್ಕ್ಸ್ ತೊಗೊಂಡ ನಂತರ ನಮ್ದು ಜಾಬ್ ಆಗುತ್ತೇನ್ರಿ? ಇಲ್ಲ. ನಿಮ್ದೇನಂತಂದು ಹೇಳಿದ್ರೆ ಫಿಸಿಕಲ್ಲು ಆಮೇಲೆ ಎಕ್ಸಾಮ್ದು ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ನಿಮ್ಮಿಂದ ಮೆರಿಟ್ ಲಿಸ್ಟ್ ತೆಗಿತಾರೆ. ಫಸ್ಟ್ ತಿಂಗು ಎಕ್ಸಾಮ್ ಪಾಸ್ ಆಗಿ ನೀವು ಫಿಸಿಕಲ್ ಅಟೆಂಡ್ ಮಾಡ್ಬೇಕಂದ್ರೆ 35 ಬೇಕಷ್ಟೆ. ಕೆಲವು ಜನ ಏನು ಮಾಡ್ಕೊಂಡಿದ್ದಾರೆ ಅಂತಂದು ಹೇಳಿದ್ರೆ ಸರ್ ನಾನು 40-50 ತಗೋತೀನಿ ರೀ, ನಾನು ಆರಾಮಾಗಿ ಪಾಸ್ ಆಗ್ತೀನಿ. ಇಲ್ಲ, ಅದಾಗಂಗಿಲ್ಲ. ನೀವು ಮಾರ್ಕ್ಸ್ ಸ್ಕೋರ್ನ ಜಾಸ್ತಿ ಮಾಡಬೇಕು. ಈಗ ನನ್ನ ಕಡೆಯಿಂದ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? ಮೇ ಬಿ ಆಲ್ಮೋಸ್ಟ್ ನನ್ನ ಕಡೆಯಿಂದ ಒಂದು 150 ಮೇಲೆ ಜಾಯ್ನ್ ಆಗಿದ್ದಾರೆ. 150 ಇನ್ನೂ ಜಾಸ್ತಿನೇ ಆಗಿದ್ದಾರೆ. ನಾನು ಕೌಂಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಬೇರೆಯವ್ರ ಥರ ತುಂಬ ಜನ ಆಗಿದ್ದಾರೆ. ಸೊ ನೀವು ಅವ್ರನ್ನೆಲ್ಲ ಕೇಳ್ರಿ. ಅವ್ರು ಏನೂ ಮಾಡಿಲ್ಲ, ಜಸ್ಟ್ 2 ತಿಂಗಳು ನಾನು ಹೇಳ್ದಷ್ಟು ಓದಿದ್ದಾರೆ. ಇವಾಗ ನೀವು ಕೂಡ ಅದನ್ನೇ ಮಾಡ್ತೀರಿ. ಬೇರೆಯವ್ರು ಏನೇ ಹೇಳ್ದು ಕೂಡ ಕೇಳೋಂಗಿಲ್ಲ. ಇದು ಕ್ಲಿಯರ್ ಪಾಯಿಂಟ್. ಆಮೇಲೆ ನಿಮಗೆ ಇಂಗ್ಲೀಷ್ ಒಂದು ಸ್ವಲ್ಪನೂ ಬರಲಿಲ್ಲ ಅಂದ್ರೆ ನಡೆಯುತ್ತಾ, ನಾನು ಅರ್ಥ ಮಾಡಿಸ್ತಾನೆ. ನಿಮ್ಗೆ ಪ್ರತಿಯೊಂದನ್ನು ನಾನು ಅರ್ಥ ಮಾಡಿಸ್ತೀನಿ. ನೀವು ಓದಿದ್ರೆ ನಿಮ್ಗೆ ಕ್ವಶನ್ ಅರ್ಥ ಆಗಬೇಕು, ಆ ಥರ ನಾನು ಮಾಡಿಸ್ತೀನಿ. ಕ್ಲಿಯರಾ? ಆಮೇಲೆ ನೆಕ್ಸ್ಟು ಕ್ಲಾಸ್ನ ಕರೆಕ್ಟಾಗಿ ಜಾಯ್ನ್ ಆಗ್ರಿ. ಆಮೇಲೆ 9 ಗಂಟೆ ಸ್ಟಾರ್ಟ್ ಆಗ್ಬೋದು, ಇಲ್ಲ 9:30 ಸ್ಟಾರ್ಟ್ ಆಗ್ಬೋದು. ನಾನು ಆಫೀಸಿಂದ ಲೇಟ್ ಮಾಡಿ ಬಂದಂದರೆ 10 ಗಂಟೆಗೂ ಸ್ಟಾರ್ಟ್ ಮಾಡ್ತೀನಿ. ಒನ್ ಟೈಮ್ ನಂಗೆ ನೈಟ್ ತೊಗೊಳಕ್ಕಾಗಲಿಲ್ಲ ಅಂತಂದು ಹೇಳಿದ್ರೆ ಮಾರ್ನಿಂಗ್ 7 ಗಂಟೆಗೆ ತೊಗೊತೀನಿ. ಬಟ್ ಆದರೆ ಡೈಲಿ ಕ್ಲಾಸ್ ಇರುತ್ತೆ. ಕ್ಲಿಯರ್? ನೋಡಿರಿ, SSC GD ನಾವು ಹೇಳ್ತಾ ಇದ್ವಿ ಪಾಸಿಂಗ್ ಮಾರ್ಕ್ಸ್ 35. ಸೊ ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ 50 ಕ್ವಶನ್ಸ್ ಇರ್ತವೆ. ಅಗ್ನಿವೀರ GD ಒಳಗಡೆ 50 ಕ್ವಶನ್ಸ್ ಇರ್ತಾವೆ. 100 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಆಮೇಲೆ 0.5 ಏನಪ್ಪ ಅಂತಂದು ಹೇಳಿದ್ರೆ ನೆಗೆಟಿವ್. ಒಂದೆಲ್ಲಾದ್ರೂ ಕ್ವಶನ್ ತಪ್ಪಾಯ್ತು ಅಂತಂದು ಹೇಳಿದ್ರೆ 0.5 ಹೋಗುತ್ತೆ. ಅಂದ್ರೆ 4 ಕ್ವಶನ್ ರಾಂಗ್ ಆಯ್ತು ಅಂತಂದು ಹೇಳಿದ್ರೆ 2 ಮಾರ್ಕ್ಸ್ ಹೋದಂಗೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, SSC GD ಅಗ್ನಿವೀರ GD ಒಳಗಡೆ ಸೊ ಜನರಲ್ ಏನಪ್ಪ ಅಂತಂದ್ರೆ 15 ಕ್ವಶನು. ಆಮೇಲೆ ನೆಕ್ಸ್ಟ್ ಸೈನ್ಸ್ 15 ಕ್ವಶನ್ಸ್ ಇರ್ತಾವೆ. ಮ್ಯಾಥಮೆಟಿಕ್ಸ್ 15 ಕ್ವಶನ್ಸ್ ಇರ್ತಾವೆ. ಲಾಜಿಕಲ್ 5 ಕ್ವಶನ್ಸ್ ಇರ್ತಾವೆ. ಯಾರು ನಂದು SSC GD ಕ್ಲಾಸಸ್ಗಳನ್ನ ಅಟೆಂಡ್ ಆಗಿದ್ದೀರಿ, ನಿಮ್ಗೆ ಲಾಜಿಕಲ್ ರೀಸನಿಂಗ್ ಹೇಳ್ಕೊಡೋದು ಬೇಡ ಅನ್ಸುತ್ತೆ. ಬಟ್ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಇನ್ನು. ಸೊ ಅದು ಡೈಸ್ದು ಅದು ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಇದರಲ್ಲೂ ಕೂಡ 5 ಅಂತೂ ನೀವು ಮಾಡೇ ಮಾಡ್ತೀರಿ, ನಾನು ಹೇಳಲಿಲ್ಲ ಅಂದ್ರೂ. ಇವಾಗ ಕರೆಕ್ಟ್ ಅಲ್ಲ? SSC GD ಅಟೆಂಡ್ ಮಾಡಿದವರು ಲಾಜಿಕಲ್ ರೀಸನಿಂಗ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ ನಿಮ್ಗೆ. ಯಾವ ಬೇಕಾದ ಎಕ್ಸಾಮ್ಸ್ಗಳನ್ನ ನೀವು ಸಾಲ್ವ್ ಮಾಡ್ತೀರಿ. ಎಸ್. ನೆಕ್ಸ್ಟ್ ನೋಡ್ರಿ, ಟೆಕ್ನಿಕಲ್ದವ್ರಿಗೆ ಏನಂತಂದು ಹೇಳಿದ್ರೆ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ 80 ಇರುತ್ತೆ. ಟೆಕ್ನಿಕಲ್ದವ್ರಿಗೆ ಪಾಸಿಂಗ್ ಮಾರ್ಕ್ಸ್ 80 ಇರುತ್ತೆ. ಆಮೇಲೆ ನೆಕ್ಸ್ಟು ಒಂದು ಕ್ವಶನ್ ಕರೆಕ್ಟ್ ಆಯ್ತು ಅಂತಂದು ಹೇಳಿದ್ರೆ 4 ಮಾರ್ಕ್ಸು, ತಪ್ಪಾಯ್ತು ಅಂತಂದು ಹೇಳಿದ್ರೆ 1 ಮಾರ್ಕ್ಸ್ ಕಟ್ಟಿರುತ್ತೆ. ನಿಮಗೂ 50 ಕ್ವಶನ್ಸ್ ಇರ್ತಾವೆ. ಬಟ್ ಆದ್ರೆ ಏನಪ್ಪ ಅಂತಂದು ಹೇಳಿದ್ರೆ 200 ಮಾರ್ಕ್ಸ್ ಇರ್ತಾವೆ. 200 ಮಾರ್ಕ್ಸ್ ಇರ್ತಾವೆ. ಆಮೇಲೆ ಸೇಮ್ ಕ್ಲರ್ಕ್ಗೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಸೇಮ್ ಥಿಂಗ್ ಇರುತ್ತೆ. ಇಲ್ಲೇನಂತಂದು ಹೇಳಿದ್ರೆ ಭಾಗ 1 ಭಾಗ 2 ಬರ್ತಾವೆ. ಭಾಗ 1ರಲ್ಲಿ ಜನರಲ್ ನಾಲೆಜು, ಜನರಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಆಮೇಲೆ ಕಂಪ್ಯೂಟರ್ ಬಗ್ಗೆ ನಿಮಗೆ ಕ್ವಶನ್ಸ್ಗಳಿರ್ತಾವೆ. ಆಮೇಲೆ ನೆಕ್ಸ್ಟು ಇಂಗ್ಲೀಷ್ ಸಪ್ರೇಟ್ ಆಗಿರ್ತಾವೆ. ಸೊ ಕ್ಲರ್ಕ್ದವ್ರಿಗೆ ಸೊ ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ ಪಾಸಿಂಗ್ ಮಾರ್ಕ್ಸ್ ಇಲ್ಲೂ ಕೂಡ 80 ಇರುತ್ತೆ. ಆಮೇಲೆ GD ಇವ್ರು ಬರ್ತಾರಲ್ಲ ಟ್ರೇಡ್ಸ್ಮೆನ್ಗೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಸೇಮ್ ಜನರಲ್ ಡ್ಯೂಟಿ ಹಂಗೆ, ಸೇಮ್ ಆಲ್ಮೋಸ್ಟ್ ಏನಂತಂದು ಹೇಳಿದ್ರೆ ಜನರಲ್ ಡ್ಯೂಟಿ ಹಂಗೆ. ಬಟ್ ಆದರೆ ಅಲ್ಲಿ ಜನರಲ್ ನಾಲೆಜ್ ಕ್ವಶನ್ಸ್ಗಳು ಜಾಸ್ತಿ ಇರ್ತಾವೆ. ಕ್ಲಿಯರಾ? ಆಮೇಲೆ ನೆಕ್ಸ್ಟ್ ನಿಮಗೊಂದು ಸಜೆಷನ್ ಏನಪ್ಪ ಅಂತಂದು ಹೇಳಿದ್ರೆ, ಇವಾಗ ಏನು ನೀವು ಅಟೆಂಡ್ ಆಗ್ತಿರಲ್ಲ ಕ್ಲಾಸು, ಈ ಕ್ಲಾಸ್ಗಳು ನಿಮಗೆ ಬೇರೆ ಯಾವುದಾದ್ರೂ ಎಕ್ಸಾಮ್ಸ್ಗಳು ಬಂದು ಅಂತಂದು ಹೇಳಿದ್ರೆ, ಬೇರೆ ಯಾವುದಾದ್ರೂ ಆರ್ಮಿ ಎಕ್ಸಾಮ್ಸ್ಗಳು ಬಂತು ಅಂತಂದು ಹೇಳಿದ್ರೆ ಭಾಳ ಯೂಸ್ ಆಗುತ್ತೆ. ಈಗ ನಾರ್ಮಲ್ ಕರೀತಾರಲ್ಲ, ರ್ಯಾಲಿ ಕರೀತಾರ, ಅಂಥದ್ರಲ್ಲಿ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾರಲ್ಲ. ಕೆಲವು ಜನರಿಗೆ ಗೊತ್ತಿರ್ಬೋದು, ಕೋಚಿಂಗ್ ಸೆಂಟ್ರಿಗೆ ಹೋಗೋದು ಆಮೇಲೆ ನೆಕ್ಸ್ಟ್ 4 ಲಕ್ಷ 5 ಲಕ್ಷ 8 ಲಕ್ಷ ಕೊಟ್ರೆ ಸೋಲ್ಜರ್ ಆಗ್ತಾರೋ ಅಂತಂದು ಹೇಳಿ ಜನ ಮಾತಾಡ್ಕೊಂತಿರ್ತಾರೆ. ಗೊತ್ತಾ ಎಲ್ರಿಗೂ? ಸೊ ಎಲ್ರಿಗೂ ಗೊತ್ತಿದಲ್ಲ. ಅಂದರೆ ಅವ್ರಿಗೊಂದು 5 ಲಕ್ಷ ಕೊಟ್ರೆ ಅವರೆಲ್ಲ ಮಾಡಿಸ್ತಾರ ಅಂತಂದು ಹೇಳ್ಬಿಟ್ಟು. ಸೊ ಅಂಥವ್ರೆಲ್ಲ ಇವಾಗ ನಾನು ಒಂದೇ ಮಾತಾಡಿದ್ದೀನಿ. ನಾನು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ, ನಾನು ಎಷ್ಟು 2 ವರ್ಷ ಆಯ್ತು ಅನ್ಕೊತೀನಿ. ನಾನು ಯಾವಾಗಿಂದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದೆ, ಎಷ್ಟೋ ಕೋಚಿಂಗ್ ಸೆಂಟರ್ಗಳು ಮುಚ್ಚಿದಾವೆ. ಮಿಲಿಟ್ರಿ ಕೋಚಿಂಗ್ ಸೆಂಟರ್ಗಳು ಮುಚ್ಚಿದಾವೆ. ಆಮೇಲೆ ಕೆಲವೊಂದು ಬೇರೆ ಸೆಂಟರ್ಗಳು ಮುಚ್ಚಿದಾವೆ. ಕೋಚಿಂಗ್ ಸೆಂಟರ್ಗಳೇ ಮುಚ್ಚಿದಾವೆ. ಯಾಕಂತಂದು ಹೇಳಿದ್ರೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಎಕ್ಸಾಮ್ ಅಲ್ಲ ಎಲ್ಲನ ಕ್ಲಿಯರ್ ಆಗುತ್ತೆ. ಅವ್ರೇನು ಮಾಡಿಸೋದು, ದೇವ್ರು ಬಂದು ಮಾಡಿಸ್ತಾನೆ ಅವಾಗ. ನೀವು ಕರೆಕ್ಟಾಗಿ ವರ್ಕ್ ಮಾಡಿ ಸ್ಟಡಿ ಮಾಡ್ರಿ ಅಂತಂದು ಹೇಳಿದ್ರೆ ಇಷ್ಟು. ಅದಾದ ನಂತರ ನೆಕ್ಸ್ಟು ನಿಮಗೆ
ಈ ಪೋರ್ಟಲ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬೇಸಿಕ್ ಇದು. ಇಂಡಿಯನ್ ಆರ್ಮಿ ಬಗ್ಗೆ ನಾನು ಓಪನ್ ಮಾಡ್ತೀನಿ, ಯಾರ್ದಾದ್ರೂ ಒಬ್ಬರು ಚೆಕ್ ಮಾಡೋಣ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಈ ಥರ ಓಪನ್ ಮಾಡಿದಾಗ ಹಿಂಗೆ ಬರುತ್ತೆ. C6 ಇದೇನು ಬರುತ್ತಲ್ಲ ಅದನ್ನ ನಂಬರ್ ಹಾಕ್ರಿ ಇಲ್ಲಿ. MYM. ಸೊ ವೆಬ್ಸೈಟ್ ಒಳಗಡೆ ಎಂಟ್ರಿ ಕೊಡಬೇಕು. ಈ ಥರ ಎಂಟ್ರಿ ಕೊಟ್ರಿ. ಸೊ ಈ ಥರ ಒಂದೇನಪ್ಪ ಅಂತಂದು ಹೇಳಿದ್ರೆ ಸಿಗುತ್ತೆ. ಹಿಂಗೆ ಸಿಕ್ಕ ನಂತರ ಇಲ್ಲಿ ಏನಂತಂದು ಹೇಳಿದ್ರೆ, ಇಲ್ಲಿ ಆಫೀಸರ್ಸ್ ಯಾರಾದ್ರೂ ಆಗಾರಿದ್ರಿ ಅಂತಂದು ಹೇಳಿದ್ರೆ ಆಫೀಸರ್ಸ್ಗಳು ಮಿಲಿಟ್ರಿ ಒಳಗಡೆ ಕ್ಯಾಪ್ಟನ್ನು, ಕರ್ನಲ್ಲು ಆ ಥರ ಬರ್ತಾವೆ. ಅಂದ್ರೆ ನೀವು ಡಿಗ್ರಿ ಮುಗಿಸ್ಕೊಂಡು ನೀವು ಎಕ್ಸಾಮ್ಸ್ಗಳನ್ನ ಬರಿಬೋದು. ಆರ್ಮಿ ಆಫೀಸರ್ಸ್ಗಳಿಗೆ ಯಾರಾದರೂ ಆಗಾರಿದ್ರಿ ಅಂತಂದು ಹೇಳಿದ್ರೆ ಅದನ್ನ ಇನ್ಫಾರ್ಮೇಷನ್ ನಾನು ಕೊಡ್ತೆ. ಆಮೇಲೆ ನೆಕ್ಸ್ಟು ಯಾರಾದರೂ ಜೂನಿಯರ್ ರ್ಯಾಂಕ್ಸ್, ಹವಾಲ್ದಾರು ಎಲ್ಲ ಬರ್ತಾರಲ್ಲ, ಸುಬೇದಾರು, ಹವಾಲ್ದಾರು ಇವರೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೆ ಎಕ್ಸಾಮ್ಸ್ಗಳು ನೀವು ಬರಿಬೋದು. ಬಟ್ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅವೆಲ್ಲ ಎಕ್ಸಾಮ್ಸ್ಗಳು ಅದಾವ ಅಂತಲೇ ಗೊತ್ತಿರಂಗಿಲ್ಲ ನಿಮಗೆ. ನೆಕ್ಸ್ಟ್ ಅಗ್ನಿಪಥ್ ಅಂತಂದೈತೆ, ನಾನು ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ನಿಮ್ಗೆ ಯಾವುದಾದ್ರೂ ಬರುತ್ತಾ ಇಲ್ವಾ ಅಂತಂದು ಚೆಕ್ ಮಾಡೋಕೆ ಏನು ಮಾಡಬೇಕು, ಈ 3ರಲ್ಲಿ. ಸೊ ಇದನ್ನು ಓಪನ್ ಮಾಡಿರಿ, ಎಲಿಜಿಬಿಲಿಟಿ ಅಂತಂದು ಓಪನ್ ಮಾಡಿರಿ. ಎಲಿಜಿಬಿಲಿಟಿ ಅಂತಂದು ಹೇಳಿ ಓಪನ್ ಮಾಡ್ರಿ ಅಂತಂದು ಹೇಳಿದ್ರೆ ಈ ಥರ ಏನೋ ಒಂದು ಇದು ಆಪ್ಷನ್ ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಆಪ್ಷನ್ ಬರುತ್ತೆ. ಸೊ ನಾನು ಇವಾಗ ಕರ್ನಾಟಕ ಅಂತ ತಗೊಂತೀನಿ. ಅದಾದ ನಂತರ ಡಿಸ್ಟ್ರಿಕ್ಕು ಯಾವುದಾದ್ರೂ ತಗೊಳ್ರಿ. ಯಾವ್ದು ತಗೊಳ್ಳ? ಧಾರವಾಡ ತಗೊಳ್ಳೋಣ. ತಹಶೀಲ್ ಏನಪ್ಪ ಅಂತಂದು ಹೇಳಿದ್ರೆ ಧಾರವಾಡ ನಿಮ್ಮದು ತಾಲೂಕು. ಆಮೇಲೆ ನೆಕ್ಸ್ಟು ಹೈಟ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ ನಂದೇ ತೊಗೊತೀನಿ, 170 ಐತೆ. ನೆಕ್ಸ್ಟ್ ನೋಡ್ರಿ ಡೇಟ್ ಆಫ್ ಬರ್ತು. ನಿಮ್ದು ಯಾರ್ದಾದ್ರೂ ಒಬ್ಬರದ್ದು ಡೇಟ್ ಆಫ್ ಬರ್ತ್ ಹೇಳ್ರ, ಯಾರ್ದಾದ್ರೂ ಒಬ್ಬರದ್ದು ಹೇಳ್ರಿ ಡೇಟ್ ಆಫ್ ಬರ್ತು. 14/1/2005. ಅದಕ್ಕಿಂತ ಮುಂಚೆ ತಗೊಳ್ಳೋಣ. 2005 ಎಲ್ಲದಕ್ಕೂ ಎಲಿಜಿಬಲ್ ಆಗುತ್ತೆ. 2004 ಯಾರ್ದೈತೆ? 2004 ಫೆಬ್ರವರಿ 10 ಅಂತ ತೊಗೊತೀನಿ, ಇವತ್ತಿನ ಡೇಟೆ. ಯಾರ್ದು ಒಬ್ಬರದ್ದು ಅನ್ಕೊಳ್ರಿ. ಸೊ 10/2/2004 ಡೇಟ್ ಆಫ್ ಬರ್ತೈತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ದೇನಪ್ಪ ಅಂತಂದು ಹೇಳಿದ್ರೆ, ಸರ್ ನಮ್ದು 12th ಪಾಸ್ ಆಗೈತ್ರಿ, ಇನ್ನು ಡಿಗ್ರಿಗೆ ಹೊಂಟೇನಿ. 12th ಪಾಸ್ ಆಗೈತೆ, ಪಾಸ್ಡ್ ಅಂತಂದು ಹಾಕಿದ್ರಿ. ಜೆಂಡರ್ ಯಾವ್ದು ನಿಮ್ದ? ಮೇಲ್ ಅಂತಂದು ಹಾಕಿದ್ರಿ. ಇವನ್ ಹುಡುಗಿರು ಕೂಡ ನೀವು ಹಿಂಗೆ ಚೆಕ್ ಮಾಡೋದು, ಜೆಂಡರ್ ಇಲ್ಲಿ ಫೀಮೇಲ್ ಹಾಕಿದ್ರೆ ಅಂದ್ರೆ ಮುಗಿದೋಯ್ತು. ಇಲ್ಲಿ ನೋಡ್ರಿ ಪಾಸ್ಡ್ ಆದ್ರೆ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿ ಆಗಿದ್ದಾರೆ ಇಲ್ಲ, ಅನ್ಮ್ಯಾರಿಡ್ ಅಂತಂದು ಹಾಕಿದ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನೈತಿ, ಇದು ಸೇಮ್ ಇರಬೇಕು. ಚೆಕ್ ಎಲಿಜಿಬಿಲಿಟಿ ಅಂತಂದು ಹೇಳಿ ಕ್ಲಿಕ್ ಮಾಡಬೇಕು. ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿದ ನಂತರ ಏನೇನು ಆಪ್ಷನ್ಸ್ಗಳು ಬರ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಅಗ್ನಿವೀರ ಸೆಲೆಕ್ಷನ್, ಇದು ಇಲ್ಲೈತಲ್ಲ ಅಗ್ನಿವೀರದ್ದು, ಇಲ್ಲೇನೈತಲ್ಲ ಅಗ್ನಿವೀರದ್ದು. ಈಗ ನಾನು ಹಾಕಿದ್ನಲ್ಲ, ಅವ್ರಿಗೇನಂತಂದು ಹೇಳಿದ್ರೆ ಅಪ್ಲಿಕೇಶನ್ ನಾಟ್ ಓಪನ್ ಅಂತಂದೈತೆ. ಅಂದ್ರೆ ಅವ್ರದ್ದು ಏಜ್ ಕೂತ್ಕೊಳ್ಳುತ್ತೆ, ಬಟ್ ಆದ್ರೆ ಅವ್ರಿಗಿನ್ನೂ ಓಪನ್ ಆಗಿಲ್ಲ. ಅಪ್ಲಿಕೇಶನ್ ಕರೆದ ತಕ್ಷಣ ಓಪನ್ ಆಗುತ್ತೆ. ಅವ್ರು ಅಗ್ನಿವೀರ ಇದನ್ನು ಹಾಕ್ಬೋದು, GDನೂ ಹಾಕ್ಬೋದು. ಇಲ್ಲಿ ನೋಡ್ರಿ GD. ಅದಾದ ನಂತರ ನೆಕ್ಸ್ಟ್ ಅಗ್ನಿವೀರ ಟೆಕ್ನಿಕಲ್ ಹಾಕ್ಬೋದು ಅವರು. ಬಟ್ ಆದ್ರೆ ಅವ್ರದ್ದು ಇದು ಯಾವ್ದಿರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ಸೈನ್ಸ್ ಆಗೈತೆ, ಸೈನ್ಸ್ ಆಗಿದ್ರೆ ಮಾತ್ರ ಬರುತ್ತೆ. ಬಟ್ ಆದ್ರೆ ಅವ್ರದ್ದು ಏಜ್ ಕೂತ್ಕೊಳ್ಳುತ್ತೆ. ಅಗ್ನಿವೀರ ಟೆಕ್ನಿಕಲ್ ಹಾಕೊಳ್ಳೋಕ್ಕೂ ಏಜ್ ಕೂತ್ಕೊಳ್ಳುತ್ತೆ. ನೋಡ್ರಿ ಅಗ್ನಿವೀರ ಆಫೀಸ್ ಅಸಿಸ್ಟೆಂಟ್ ಆಗೋಕ್ಕೂ ಕೂಡ ಏನಂತಂದು ಹೇಳಿದ್ರೆ ಅವ್ರ ಏಜ್ ಕೂತ್ಕೊಳ್ಳುತ್ತೆ. ಅಗ್ನಿವೀರ ಟ್ರೇಡ್ಸ್ಮನ್ ಆಗ್ಬೋದು. ಅಗ್ನಿವೀರ ಟ್ರೇಡ್ಸ್ಮನ್ 10ನೇ ಆದ್ರ ಮೇಲೆ. ಸೊ ಇದು ಗೊತ್ತಾಯ್ತಾ, ಅಗ್ನಿವೀರ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತಂದು ಹೇಳಿದ್ರೆ ಯು ಆರ್ ಎಲಿಜಿಬಲ್. ನೀವೇನಪ್ಪ ಅಂತಂದು ಹೇಳಿದ್ರೆ ಎಲಿಜಿಬಲ್ ಇದೀರಿ ಅಂತ. ಇದೆಲ್ಲ ಕ್ಲಿಯರ್ ಆಯ್ತಾ? ಆಮೇಲೆ ರೆಗ್ಯುಲರ್ ಅಂತಂದು ಬರುತ್ತೆ. ಅಗ್ನಿವೀರ ಬಿಟ್ಬಿಟ್ಟು ರೆಗ್ಯುಲರ್ ಆಗಿ ಮತ್ತೆ ಎಲ್ಲಿ ನೀವು ಎಲಿಜಿಬಲ್ ಇದೀರಿ ಅಂತಂದು ಹೇಳ್ಬಿಟ್ಟು ರೆಗ್ಯುಲರ್ ಅಂತಂದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ರೆಗ್ಯುಲರ್ ಅಂತ ಬಂದ್ರಿ ಅಂತಂದು ಹೇಳಿದ್ರೆ ನೋಡ್ರಿ, ಇದು ಯಾವುದೋ ಒಂದು ಹೊಸವಾಗಿ ಬಿಟ್ಟಿದಾರೆ ನೋಡ್ರಿ, SOL ಟೆಕ್ ಅಂತಂದು ಹೇಳ್ಬಿಟ್ಟು ಒಂದು ಯಾವುದೋ ಎಕ್ಸಾಮ್ ಐತೆ. ಅದಕ್ಕೂ ಕೂಡ ಏನಂತಂದು ಹೇಳಿದ್ರೆ ನೀವು ಎಲಿಜಿಬಲ್ ಇದೀರಿ, ಕರೆದ್ರು ಅಂತಂದು ಹೇಳಿದ್ರೆ ರೆಗ್ಯುಲರ್ ಕ್ಯಾಡೆ ಅಂತಂದು ಹೇಳ್ಬಿಟ್ಟು. ಅಗ್ನಿವೀರ ಬಿಟ್ಬಿಟ್ಟು ಇನ್ನೊಂದು ಎಕ್ಸಾಮ್ ಐತೆ, ಅದಕ್ಕೂ ಕೂಡ ನೀವು ಯಾರೋ ಒಬ್ರು ಎಲಿಜಿಬಲ್ ಇದೀರಿ. ಈಗ ನಾನು ಯಾವ್ದು ಹಾಕಿದ್ನಲ್ಲ ಅವರೆಲ್ಲ 2004 ಕೆಳಗಡೆ ಎಲ್ಲ, ಅಂದ್ರೆ ಎಲ್ಲ 17.5 ಏಜ್ದಿಂದ 23ವರೆಗೂ ನಿಮ್ಗೆ ಏಜ್ ಐತಾ ಈ ಎಕ್ಸಾಮ್ನ ಬರೆಯೋಕೆ. ಇದು 12ನಂತೆ ಮೇಲೆ ಐತಾ. ಇಂಟರ್ಮೀಡಿಯೇಟ್ಸ್ ಪಾಸ್ ಆಗಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಇಂಗ್ಲೀಷ್ ಇರಬೇಕು, ಅಂದ್ರೆ ಸೈನ್ಸ್ ಮಾಡಿರಬೇಕು. ಅಥವಾ ಇನ್ನೊಂದೇನಪ್ಪ ಅಂತ ಸೈನ್ಸ್ ಮಾಡಿದವ್ರಿಗೆ ಐತೆ ನೋಡ್ರಿ. ಆರ್ಟ್ಸ್ ಮಾಡಿದವ್ರು ಓಕೆ, ಮತ್ತು ಬೇರೆ ಬೇರೆ ಬರ್ತಾವೆ. ಇಲ್ಲಿ ನೀವು ಚೆಕ್ ಮಾಡ್ತಾ ಹೋದ್ರೆ ಅಂತಂದು ಹೇಳಿದ್ರೆ ಇವನ್ ಇನ್ನೊಂದು ಯಾವುದಾದ್ರೂ ಕರೆದ್ರು ಅಂತಂದು ಹೇಳಿದ್ರೆ ಕೆಳಗಡೆ ಸೆಕೆಂಡ್ ಅಂತಂದು ಹೇಳ್ಬಿಟ್ಟು ಆ ಕ್ಯಾಟಗರಿ ಬರುತ್ತೆ. ಇವಾಗ ಈ ಎಕ್ಸಾಮ್ ಬಿಡ್ತಿದಾರೆ, ನೆಕ್ಸ್ಟ್ ಬಿಡ್ತಾರೆ, ಅದಕ್ಕೋಸ್ಕರ ಇದನ್ನ ಇಲ್ಲಿ ಬಿಟ್ಟಿದ್ದಾರೆ. ಇದು ಎಲ್ರಿಗೂ ಕ್ಲಿಯರಾ? ಈ ಥರ ಏನಂತಂದು ಹೇಳಿದ್ರೆ ಇವನ್ ನೀವು ಬೆಳಗಾವಿ ರ್ಯಾಲಿ ಎಲ್ಲ ಕರೆದಿದ್ರು ಕೂಡ ಅಂತಂದು ಹೇಳಿದ್ರೆ ಇಲ್ಲೇ ಬರ್ತಾವೆ. ರೆಗ್ಯುಲರ್ ಕ್ಯಾಡ್ರೆ ಒಳಗಡೆ
ಆರ್ಮಿ ರ್ಯಾಲಿ ಕೂಡ ಇದರಲ್ಲೇ ಬರ್ತಾವ, ಚೆಕ್ ಮಾಡ್ಕೊತೀರಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಯಾವ ಥರ ಚೆಕ್ ಮಾಡ್ಬೇಕಂತಂದು ಹೇಳಿ? ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆ ಏನರ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ನೀವು ನಿಮಗೆ ಆರಾಮ್ ಫ್ರೀ ಇದ್ದಾಗ ಮೊಬೈಲನ್ನ ಚೆಕ್ ಮಾಡ್ಕೋಬೋದು. ಇದು ಒಂದಾಯಿತು. ಇಲ್ಲಿ ನೆಕ್ಸ್ಟ್ ನೋಡ್ರಿ, ನೀವು ಎಲ್ಲಾದರೂ ಸುಬೇದಾರ್, ಈಗ ನಾವು ಹೇಳಿದ್ವಿ ಓನ್ಲಿ ಸರ್ ನಮ್ದು ಅಗ್ನಿವೀರ ನಮ್ಮದು ಟೈಮ್ ಮುಗ್ದೈತ್ರಿ ಮತ್ತು ನಾವು ಹೆಂಗೆ ಮಾಡ್ಬೇಕ್ರಿ ಅಂತಂದು ಕೇಳೋರು ಕೆಲವು ಜನ ಇದ್ದಾರೆ ನೋಡ್ರಿ. ನೀವು ರೆಗ್ಯುಲರ್ ಕ್ಯಾಡ್ರೆ ಒಳಗಡೆ ಅಂದರೆ JCO ಆಫೀಸರ್ಸ್ ಆಗ್ಬೋದು, ಜೂನಿಯರ್ ಕಮಿಷನರ್ ಆಫೀಸರ್ಸ್ ಆಗಿರ್ಬೋದು. ಎಲಿಜಿಬಿಲಿಟಿ ಚೆಕ್ ಮಾಡೋಣ. ಅದಕ್ಕೂ ಕೂಡ ಎಲಿಜಿಬಿಲಿಟಿ ಚೆಕ್ ಮಾಡೋಕ್ಕೆ ಇಲ್ಲೇ ಐತಿಲ್ಲ ನೋಡ್ರಿ. ಸ್ಟೇಟ್ ಯಾವುದು? ಕರ್ನಾಟಕ. ನೀವು ಅಗ್ನಿವೀರ ಅಷ್ಟೇ ಅಲ್ಲ, ಬೇರೆದು ಆಗ್ಬೋದು. ಡಿಸ್ಟ್ರಿಕ್ಟ್ ಯಾವುದು? ಸೇಮ್ ತೊಗೊಳ್ರಿ, ಧಾರವಾಡ ತೊಗೊಳ್ರಿ, ತಹಶೀಲ್ ಧಾರವಾಡ ಅಂತ ತೊಗೊತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಟ್ ಎಷ್ಟೈತೆ ನಮ್ಮದು? 170 ಐತೆ, 170 ಅಂತ ತೊಗೊತೀನಿ. ಎಷ್ಟು ನಿಮ್ದು ಕರೆಕ್ಟ್ ಇರುತ್ತೆ ಅಷ್ಟು ಹಾಕ್ಬೇಕು. ನಿಮ್ದು ಕಡಿಮೆ ಇತ್ತಂದ್ರೆ ಕಡಿಮೆನೇ ಹಾಕ್ರಿ, ಇಲ್ಲ ತೋರ್ಸಂಗಿಲ್ಲ ಅದು. ಡೇಟ್ ಆಫ್ ಬರ್ತು ಆಗಲೇ ಯಾವ್ದು ತೊಗೊಂಡಿದ್ವಿ? 2004 ತೊಗೊಂಡಿದ್ವಿ, ಅದನ್ನೇ ತೊಗೊತೀನಿ. 2004 ಫೆಬ್ರವರಿ 10 ತೊಗೊಂಡಿದ್ದೆ. ಕ್ವಾಲಿಫೈಯಿಂಗ್ ಏನಪ್ಪ ಅಂತಂದು ಹೇಳಿದ್ರೆ 12th ಪಾಸ್ ಆಗಿದ್ದೆ, ಪಾಸ್ಡ್ ಅಂತಂದು ಹೇಳಿ. ಸೆಲೆಕ್ಟು ಮೇಲಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಅನ್ಮ್ಯಾರಿಡು. ಹಾಂ, ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿದೆ. ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಕೂಡ ಬರ್ತಾವೆ ಸೇಮ್ ಯಾವ್ಯಾವ್ದಿತ್ತು ಅಂತಂದು ಹೇಳಿದ್ರೆ ಅವೆಲ್ಲ ಬಂದ್ಬಿಡ್ತಾವೆ. ನೀವು ಎಲ್ಲೇ ಚೆಕ್ ಮಾಡ್ರಿ ಬಂದ್ಬಿಡ್ತಾವೆ. JCO ಓದಿದ್ದು ನಾವು ಆಗಲೇ ಚೆಕ್ ಮಾಡಿದ್ವಲ್ಲ, ಎಲ್ಲೇ ಚೆಕ್ ಮಾಡಿದ್ರು ಕೂಡ ನಿಮಗೆ ಬರ್ತಾವ. ರೆಗ್ಯುಲರ್ ಕ್ಯಾಡ್ರೆ ಮತ್ತು ಅಗ್ನಿಪಥದ್ದು ಎರಡು ಒಂದೇ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಆಫೀಸರ್ಸ್ ಸೆಲೆಕ್ಷನ್ ಮಾಡ್ತೀರಾ, ಆಫೀಸರ್ಸ್ ನೋಡ್ತೀರಾ. ನೋಡ್ರಿ, ನಿಮ್ದು ಎಲ್ಲಾದರೂ ಆರ್ಟ್ಸ್ ಎಲ್ಲ ಮುಗಿದಿತ್ತು, ಕಾಮರ್ಸ್ ಮುಗಿದಿತ್ತು ಅಂತಂದು ಹೇಳಿದ್ರೆ ನೀವು ಆಫೀಸರ್ಸ್ ಕೂಡ ಚೆಕ್ ಮಾಡ್ಬೋದು, ನೀವು ಆಗಾರಿದ್ರಿ ಅಂತಂದು ಹೇಳಿದ್ರೆ. ಇಲ್ಲಿ ನೋಡ್ರಿ, ಆಫೀಸರ್ಸ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲೈ ಆನ್ಲೈನ್ ಅಂತಂದು ಕ್ಲಿಕ್ ಮಾಡ್ರಿ. ಅಪ್ಲೈ ಆನ್ಲೈನ್ ಅಂತಂದು ಬಂದ ತಕ್ಷಣ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಆಫೀಸರ್ ಸೆಲೆಕ್ಷನ್ ಎಲಿಜಿಬಿಲಿಟಿ ಚೆಕ್ ಮಾಡಕ್ಕೆ. ಡೇಟ್ ಆಫ್ ಬರ್ತ್ ಎಷ್ಟು? 2004. ಅದಾದ ನಂತರ ನೆಕ್ಸ್ಟು ಫೆಬ್ರವರಿ 10 ಅಂತಂದು ಕ್ಲಿಕ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಜೆಂಡರ್ ಯಾವ್ದು? ಮೇಲ್. ನಂದು ಕ್ವಾಲಿಫಿಕೇಶನ್ ಏನಪ್ಪ ಅಂತಂದು ಹೇಳಿದ್ರೆ ನಂದು ಡಿಗ್ರಿ ಆಗಿತ್ತು ರೀ ಸರ್. ಡಿಗ್ರಿ ಯಾವುದಾಗಿತ್ತು ನಿಮ್ಮದು? ಯಾವುದು ಡಿಗ್ರಿ ಇರೋ? ಎಲ್ಲೈತಿ ಇಲ್ಲಿ ಡಿಗ್ರಿದ? ಗ್ರ್ಯಾಜುಯೇಷನ್ BA ಮುಗ್ದೈತ್ರಿ, ಅದು ಇದು ಅಂತಂದು ಹೇಳ್ಬಿಟ್ಟು. BA ಎಲ್ಲ ಎಲ್ಲೈತಿ ಇಲ್ಲಿ? ಗ್ರ್ಯಾಜುಯೇಷನ್. ಸರ್ ಏನಪ್ಪ ಅಂತಂದು ಹೇಳಿದ್ರೆ ನೀವು ಅಪಿಯರಿಂಗ್ ಆಗ್ತಿದ್ರೆ ಅಪಿಯರಿಂಗ್ ಅಂತ ಬರ್ಕೊಡ್ರಿ. ಸೊ ಅದಾದ ನಂತರ ಮ್ಯಾರಿಟಲ್ ಸ್ಟೇಟಸ್ ಏನಪ್ಪ ಅಂತಂದು ಹೇಳಿದ್ರೆ ಅನ್ಮ್ಯಾರಿಡು. NCC C ಸರ್ಟಿಫಿಕೇಟ್ ಐತಾ? ಎಸ್ ಐತ್ರಿ, ಕ್ಲಿಕ್ ಮಾಡ್ರಿ. ಇಲ್ಲಿ ಜೆಂಡರ್ ಮೇಲ್ ಅಂತ ಹಾಕಿಲ್ಲ ಇರ್ರಿ. ಚೆಕ್ ಎಲಿಜಿಬಿಲಿಟಿ ಇಲ್ಲಿ ನೋಡ್ರಿ, ಅಪ್ಲೈ ಅಂತಂದು ಐತೆ ನೋಡ್ರಿ. ಇವಾಗ NCC ಸ್ಪೆಷಲ್ ಎಂಟ್ರಿ ಅಪ್ಲೈ ಐತೆ ಆಫೀಸರ್ಸ್ಗೆ. NCC ಸ್ಪೆಷಲ್ ಎಂಟ್ರಿ 25 ವರ್ಷದವರೆಗೂ ಹಾಕ್ಬಹುದು. ಇಂಡಿಯನ್ ಮಿಲಿಟರಿ ಅಕಾಡೆಮಿ CDS ಬಿಟ್ಟಿದ್ದಾರೆ ನೋಡ್ರಿ, ಇವಾಗ CDS ಎಕ್ಸಾಮ್ ಬಿಟ್ಟಿದ್ದಾರೆ, ಅದು ಕೂಡ ಐತೆ. ಶಾರ್ಟ್ ಸರ್ವಿಸ್ ಕಮಿಷನ್ ಐತೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲದಕ್ಕೂ ಇರುತ್ತೆ. ಆಫೀಸರ್ ಸೆಲೆಕ್ಷನ್ಸ್ಗೂ ಇರುತ್ತೆ, JCOಗೂ ಇರುತ್ತೆ, ಆಮೇಲೆ ನೆಕ್ಸ್ಟ್ ಅಗ್ನಿಪಥ್ಗೂ ಇರುತ್ತೆ. ಇಷ್ಟು ಎಲ್ರಿಗೂ ಮಾಹಿತಿ ಅರ್ಥ ಆಯ್ತಾ? ನೀವು ಇಲ್ಲಿ ಹೆಂಗೆ ಚೆಕ್ ಮಾಡಬೇಕು, ಏನು ಮಾಡಬೇಕು? ಇಲ್ಲಿ ನೋಡ್ರಿ, ಯಾರಾದರೂ NCC C ಸರ್ಟಿಫಿಕೇಟ್ ಇದ್ದು ನೀವು ಎಲ್ಲಾದರೂ ಗ್ರ್ಯಾಜುಯೇಷನ್ ಮಾಡತ್ತಿದ್ರಿ ಅಂತಂದು ಹೇಳಿದ್ರೆ ನೀವೇನಪ್ಪ ಅಂತಂದು ಹೇಳಿದ್ರೆ ಡೈರೆಕ್ಟಾಗಿ ಅಪ್ಲೈ ಅಂತಂದು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಪ್ಲೈ ಮಾಡ್ಕೊತ ಹೋಗ್ಬೋದು. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊತ ರಿಜಿಸ್ಟ್ರೇಷನ್ ಮಾಡೋದೈತಿ, ಅಪ್ಲೈ ಮಾಡೋದೈತಿ. ಇದೆಲ್ರಿಗೂ ಕ್ಲಿಯರ್ ಆಯ್ತೇನ್ರ? ಏನಾದರೂ ಕ್ವಶನ್ಸ್ಗಳಿದಾವ? ಇಲ್ಲಿ ನೋಡ್ರಿ, ನಿಮಗೆ ಕೆಲವೊಂದು ಏನಂತಂದು ಹೇಳಿದ್ರೆ ಇನ್ನೂ ಅರ್ಥ ಆಗಿಲ್ಲ ಅಂತಂದು ಹೇಳಿದ್ರೆ ಸೊ ನಾನೊಂದು ಇದು ಬಿಟ್ಟಿರ್ತೀನಿ. ಇಲ್ಲೆಲ್ಲ ಇದಾವೆ ನೋಡ್ರಿ, ಇಲ್ಲಿ ಯಾವ ಎಲ್ಲೆಲ್ಲಿ ಏನೇನು ಎಲಿಜಿಬಿಲಿಟಿ ಅಂತಂದು ಹೇಳ್ಬಿಟ್ಟು ಎವ್ರಿಥಿಂಗ್ ಐತೆ. ಹೈಟ್ ಎಷ್ಟು ಬಿಡಬೇಕು, ಏನಿರಬೇಕು ಅಂತಂದು ಹೇಳ್ಬಿಟ್ಟು ಎಲ್ಲನೂ ಐತೆ. ಒಂದ್ಸರಿ ನೀವೇ ಹೋಗಿಬಿಟ್ಟೇನಂತಂದು ಹೇಳಿದ್ರೆ ಚೆಕ್ ಮಾಡ್ಕೊಡ್ರಿ. ನೀವು ಬರಲಿಲ್ಲ ಅಂತಂದು ಹೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಯಾವಾಗಾದ್ರೂ ನಾನು ಹೇಳ್ಕೊಡ್ತೀನಿ. ಇಲ್ಲಿ ರ್ಯಾಲಿ ನೋಟಿಫಿಕೇಶನ್ ಇರುತ್ತೆ, ರ್ಯಾಲಿ ನೋಟಿಫಿಕೇಶನ್ ನೋಡ್ಕೊಳ್ರಿ. ಯಾವ್ದು ಬಿಟ್ಟಿದ್ರೆ ಅದು ಬಂದ್ಬಿಡುತ್ತೆ. ಇವಾಗ ಇನ್ನೂ ಬಿಟ್ಟಿಲ್ಲ. ಎಸ್, ನಿಮ್ಗೆ ಇನ್ನೊಂದು ಇಲ್ಲಿದೆ ನೋಡ್ರಿ. ಯಾರಿಗಾದ್ರೂ ರ್ಯಾಲಿ ಇತ್ತು ಅಂತಂದು ಹೇಳಿದ್ರೆ ನೀವು ರ್ಯಾಲಿ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ
ಸೊ ನಿಮ್ಗೆ ಯಾರಿಗಾದ್ರೂ ಹೇಳಲಿಲ್ಲ ಸರ್ ರ್ಯಾಲಿ ಆಗ್ತೈತೋ ಇಲ್ಲ ಗೊತ್ತಿಲ್ಲ, ಅದೇನಾದರೂ ನಿಮ್ಗೆ ಗೊತ್ತಿತ್ತು ಅಂತಂದು ಹೇಳಿದ್ರೆ ಯಾವ ಡಿಸ್ಟಿಕಲ್ಲಿ ನಡೆಯಕತ್ತೈತಿ ಏನಿಲ್ಲ ಅಂತಂದು ಹೇಳ್ಬಿಟ್ಟು ನೀವು ಆರಾಮಾಗಿ ಸರ್ಚ್ ಮಾಡ್ಕೋಬೋದು. ಇಲ್ಲಿತ್ತಂತಂದ್ರೆ ಇಲ್ಲಿ ಸರ್ಚ್ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಇಲ್ಲಿ ನಿಮ್ಗೆ ಕೆಳಗಡೆ ಬಂದ್ಬಿಡುತ್ತೆ. ಇವಾಗ ಯಾವುದು ಇಲ್ಲ ಅಂತಂದು ಹೇಳೈತೆ, ನೋ ರೆಕಾರ್ಡ್ಸ್ ಫೌಂಡ್ ಅಂತಂದು ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಓಕೆ ಅಗ್ನಿವೀರ ರ್ಯಾಲಿನೋ ಅಥವಾ ಯಾವುದೋ ಒಂದು ನಾರ್ಮಲ್ ರ್ಯಾಲಿ ನಡೆಯತಿತ್ತು ಅಂತಂದು ಹೇಳಿದ್ರೆ ನೀವು ರ್ಯಾಲಿ ಪ್ರೋಗ್ರಾಮ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದೊಂದು ನೋಡ್ಕೊಡ್ರಿ. ಯಾಕಂತಂದು ಹೇಳಿದ್ರೆ ಈಗ ನಮ್ದು ಮಂಗಳೂರಲ್ಲಿ ರ್ಯಾಲಿ ಐತ್ರಿ ಸರ್ ಅಥವಾ ಉಡುಪಿಯಲ್ಲಿ ರ್ಯಾಲಿ ಐತೆ ಅಂತಂದು ಹೇಳಿದ್ರೆ ನೀವು ಇಲ್ಲಿ ಕರ್ನಾಟಕ ಸೆಲೆಕ್ಷನ್ ಮಾಡ್ಕೊಳ್ರಿ, ಉಡುಪಿ ಅಂತಂದು ಹಾಕ್ರಿ, ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ಸರ್ಚ್ ಮಾಡ್ರಿ, ಇದ್ರೆ ಏನಂತಂದು ಹೇಳಿದ್ರೆ ತೋರಿಸುತ್ತಾ, ಇಲ್ಲ ಅಂತಂದು ಹೇಳಿದ್ರೆ ತೋರ್ಸಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರ್ ಮಹಾರಾಷ್ಟ್ರದೊಳಗಡೆ ಇರುತ್ತೆ, ಎಲ್ರಿಗೂ ಗೊತ್ತೈತಲ್ಲ ಮಹಾರಾಷ್ಟ್ರ ನಾಸಿಕ್ ಒಳಗಡೆ ರಿಲೇಷನ್ ಭರ್ತಿ ನಡೆಯುತ್ತೆ. ಮಹಾರಾಷ್ಟ್ರ ನಾಸಿಕ್ ಒಳಗಡೆ ರಿಲೇಷನ್ ಭರ್ತಿ ನಡೆಯುತ್ತೆ. ಇಲ್ಲಿ ನೀವು ಸರ್ಚ್ ಮಾಡ್ರಿ ಅಂತಂದು ಹೇಳಿದ್ರೆ ಇತ್ತು ಅಂತಂದು ಹೇಳಿದ್ರೆ ನಿಮ್ಗೆ ಡೈರೆಕ್ಟಾಗಿ ತೋರಿಸುತ್ತೆ ಇದೆ ಅಂತಂದು ಹೇಳ್ಬಿಟ್ಟು. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಸೊ ನಿಮ್ಗೆಲ್ಲನೂ ಡೀಟೇಲ್ಸ್ ತೋರಿಸುತ್ತೆ. ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ರಿ. ಇದು ಒಂದು. ಆಮೇಲೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದು ಹೇಳಿದ್ರೆ ಅಗ್ನಿವೀರದೊಳಗಡೆ ಇವನ್ ನನ್ನ ಸ್ಟೂಡೆಂಟ್ಸ್ಗಳನ್ನ ಕೇಳೋ ನಾನು ಮಾತಾಡಿದ್ದೆ ಜಾಯಿನ್ ಆದವರು, ನೀವು ಅಲ್ಲೆಲ್ಲಾದರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಮನ್ನ ಲೀಡ್ ಕೂಡ ಮಾಡ್ತಾರೆ. ಲೀಡ್ ಎಲ್ಲ ಮಾಡಿ ಚೆನ್ನಾಗಿಲ್ಲಾದರೂ ನೀವು ಎಕ್ಸಲೆಂಟ್ ರನ್ನಿಂಗ್ ಎಲ್ಲ ಹೊಡೆದು ಟ್ರೈನಿಂಗ್ ಚೆನ್ನಾಗಿ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಮದು 15 ವರ್ಷದವರೆಗೂ ಕಾಯಂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಹೋದ ನಂತರ ಸರ್ ನಮ್ದು ಹೆಂಗೆ ಕಾಯಂ ಆಗುತ್ತೆ ಹಂಗಂತ ಇಲ್ಲ, ನಿಮ್ದು ಎಕ್ಸಾಮ್ದಲ್ಲಿ ಚೆನ್ನಾಗಿರಬೇಕು. ಆಮೇಲೆ ಅಲ್ಲಿ ಹೋದ ನಂತರ ನಿಮ್ಮನ್ನು ಲೀಡ್ ಮಾಡ್ತಾರೆ. ಟೀಮಿಗೆಲ್ಲ ಏನಂತಂದು ಹೇಳಿದ್ರೆ ನೀವು ಒಂದು ಸ್ವಲ್ಪ ಗುರುತಿಸ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ದು ಏನಾಗತ್ತೆ ಅಲ್ಲಿ ಪರ್ಮನೆಂಟ್ ಆಗುತ್ತೆ. ಸೊ ಅದೊಂದು ಏನಪ್ಪ ಅಂತಂದು ಹೇಳಿ ನೆನ್ಪಿಟ್ಕೊಳ್ರಿ. ಇವಾಗ ಆಲ್ರೆಡಿ ಒಂದು 3-4 ಜನ ಲೀಡ್ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ಗಳ ಒಳಗಡೆ. ಇವನ್ ಬೇರೆ ಸ್ಟೇಟ್ದವ್ರು ಬಂದ್ರೂ ಕೂಡ ನಮ್ಮ ಹುಡುಗರು ಚೆನ್ನಾಗಿದ್ದಾರೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕೂಡ ಒಂದು ಬೆಸ್ಟ್ ಅಪಾರ್ಚುನಿಟಿ ಸಿಗುತ್ತೆ, ಯೂಸ್ ಮಾಡ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಒನ್ ಟೈಮ್ ನಿಮ್ಗೆ ಇದನ್ನು ಕರೆಕ್ಟಾಗಿ ಇಲ್ಲಿ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ ನಿಮ್ಗೆ ರೆಕಾರ್ಡಿಂಗ್ ಕ್ಲಾಸ್ ಇರುತ್ತೆ. ರೆಕಾರ್ಡಿಂಗ್ ಕ್ಲಾಸ್ ಯೂಸ್ ಮಾಡ್ಕೊಂಡು ನೀವೇನಂತಂದು ಹೇಳಿದ್ರೆ ಇನ್ನೊಂದು ಸರಿ ನೋಡ್ಕೋಬೋದು. ಆಮೇಲೆ ಆಲ್ರೆಡಿ ಏನಪ್ಪ ಅಂತಂದು ಹೇಳಿದ್ರೆ ನಾನು ಮಾಡಿರೋ 84 ಕ್ಲಾಸ್ಗಳಿದಾವೆ, ಓಲ್ಡ್ ಕ್ಲಾಸಸ್ಗಳಿದಾವೆ. 84 ಓಲ್ಡ್ ಕ್ಲಾಸ್ ಇದಾವೆ. ನಾನು ಹೇಳ್ತೀನಿ, ನಾನು ಯಾವ್ದು ಹೇಳ್ತೀನಲ್ಲ, ಯಾವ ವಿಡಿಯೋ ಹೇಳಿರ್ತೀನಿ ಆ ವಿಡಿಯೋ ಏನಪ್ಪ ಅಂತಂದು ಹೇಳಿದ್ರೆ ಆ ದಿನ ನೋಡಿ ಮುಗಿಸಿರ್ಬೇಕು. ಆ ವಿಡಿಯೋ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಲೈವ್ ಕ್ಲಾಸ್ ಅಟೆಂಡ್ ಆಗಬೇಕು. ಸೊ ಇದೆಲ್ರಿಗೂ ಕ್ಲಿಯರಾ? ಎಸ್. ಹಾಂ, ನಮ್ಗೆ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ಗಳಿದಾವೆ ಒಬ್ಬೊಬ್ಬರಾಗಿ ಹೇಳ್ರಿ. ಯಾವುದ್ರಲ್ಲಿ ಏನು ಮಾಡ್ಕೊಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅದನ್ನೋದನ್ನು ನೀವು ಸ್ವಲ್ಪ ನನ್ನ ಜೊತೆ ಮಾತಾಡ್ಬೇಕು ಇವತ್ತು. ಯಾಕಂತಂದು ಹೇಳಿದ್ರೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ಗಳಿದಾವೆ, ನೀವು ಯಾವುದ್ರಲ್ಲಿ ವೀಕ್ ಇದ್ದೀರಿ, ನಿಮ್ಮನ್ನು ಹೆಂಗೆ ನಾನು ಟ್ರೈನ್ ಮಾಡಬೇಕು ಅಂತಂದು ಗೊತ್ತಾಗುತ್ತೆ. ಈಗ ಸುಮ್ಮನೆ ನಾನು ಹೇಳ್ಕೊಂತ ಹೋದ್ನಿ ಅಂತಂದು ಹೇಳಿದ್ರೆ ನೀವು ಯಾವುದ್ರೊಳಗೆ ವೀಕ್ ಇದೀರಿ ಅಂತಂದು ನನಗೆ ಗೊತ್ತಾಗಂಗಿಲ್ಲ. ಕ್ಲಿಯರಾ ಎಲ್ರಿಗೂ? ಸೊ ನಾನು ಇವಾಗ ಆನ್ ಮಾಡ್ತೀನಿ, ಒಬ್ಬೊಬ್ಬರಾಗೆ ಮಾತಾಡ್ರಿ. ಜಾಸ್ತಿ ಜನ ಏನಿಲ್ಲ, 20 ಜನ ಅಷ್ಟೇ ಇದೆ ರೀ. ಆರಾಮಾಗಿ ಏನಂತಂದು ಹೇಳಿದ್ರೆ ಒಬ್ಬೊಬ್ಬರಾಗಿ ಎಲ್ಲರೂ ಮಾತಾಡ್ಬೋದು. ಡೈರೆಕ್ಟಾಗಿ ಮಾತಾಡ್ರಿ. ಏನು ಪ್ರಾಬ್ಲಮ್ಸು, ನಿಮ್ಗೆ ಎಲ್ಲಿ ಯಾವುದನ್ನ ಜಾಸ್ತಿ ಓದಬೇಕು, ಯಾವುದನ್ನಿಲ್ಲ. ಹಾಂ, ವಿಡಿಯೋ ಆನ್ ಮಾಡ್ತೀರಿ, ವಿಡಿಯೋ ಆನ್ ಮಾಡಿ ಕೂಡ ಹೇಳ್ರಿ, ನಡೀತೈತೆ. ಸೊ ಎರಡೂ ಆನ್ ಮಾಡಿದ್ದೀನಿ. ಎಸ್ ಸರ್, ಅಗ್ನಿವೀರ ನೋಟಿಫಿಕೇಶನ್ ಯಾವಾಗ? ಒಂದು ನಿಮಿಷ ಹೇಳಿ.